ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಇವತ್ತು ಕೊಡಗು ಜಿಲ್ಲೆಯಿರುವಂತಹ ಒಂದು ಹೈಯೆಸ್ಟ್ ಪೀಕನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ಅಡ್ವೆಂಚರ್ ಜರ್ನಿ ಸಖತ್ತಾಗಿದೆ. ಸೊ ನಮ್ಮ ಜೊತೆ ನೀವು ಬನ್ನಿ, ಎಂಜಾಯ್ ಮಾಡೋಣ. ಬೆಟ್ಟದಪುರದಿಂದ ರೈಟ್ ಕಟ್ಟಾಗಬೇಕು. ಕಟ್ಟಾಗಿ ಮುಂದೆ ಮಾದಾಪುರ ರೂಟಲ್ಲಿ ಹೋಯ್ತಾ ಇರಬೇಕು. ಹೋದಾದ್ರೆ ನಿಮಗೆ ಇಲ್ಲಿ ಕೋಟೆ ಬೆಟ್ಟ ಸಿಗುತ್ತೆ. ಶಿವನ ಹೂವಿನ ಪರಿಮಳ. ಗೈಸ್, ಮಡಿಕೇರಿ ಟೌನಿಂದ 18 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಈ ಬೆಟ್ಟ ನಿಮ್ಗೆ ಸಿಗುತ್ತೆ. ನೀವು 2-3 ರೂಟಿಂದ ಈ ಬೆಟ್ಟಕ್ಕೆ ಬರ್ಬೋದು. ಮುಗಿಲ್ಪೇಟೆ ಕಡೆಯಿಂದ ಬರ್ತೀವಿ ಅಂದರೆ ನಿಮಗೆ ಕೋಟೆ ಅಬ್ಬಿ ಫಾಲ್ಸ್ ಸಿಗುತ್ತೆ. ನೋಡ್ಕೊಂಬನ್ನಿ ಬರಬೇಕಾದ್ರೆ, ಅದು ಚೆನ್ನಾಗಿದೆ. ಈಗ ಈ ಕೋಟೆ ಬೆಟ್ಟಕ್ಕೆ ಆ್ಯಕ್ಚುಲಿ ಈಗ ಹೋಗ್ತಾ ಇರೋದು ಈ ರೈನಿ ಸೀಸನ್ ಹೋಗ್ತಾ ಇರೋದು ಒಂಥರ ಖುಷಿ ನೋಡಿ. ಬ್ಯಾಟ್ ಇದೆಲ್ಲ ಗಟ್ಟಿ ಅದು ಹೋಯ್ತಾ. ಗೈಸ್, ಈ ನೇಚರ್ ಮಧ್ಯೆ ಜರ್ನಿ ಮಾಡೋಕ್ಕೆ ಹಬ್ಬ ನೆಕ್ಸ್ಟ್ ಲೆವೆಲ್ಲು. ಆ ಫೀಲ್ ಅಂತೂ ಹೇಳೋಕ್ಕೆ ಆಗಲ್ಲ. ಈ ವೆಸ್ಟರ್ನ್ ಘಾಟು ಪ್ಲಸ್ ಮಳೆ ಸೇರಿಬಿಟ್ರಂತೂ ಆ ಜರ್ನಿನ ಒಂಥರ ನಾವು ಲೈಫ್ ಲಾಂಗ್ ಮರೆಯೋಕ್ಕೆ ಆಗಲ್ಲ. ಈಗ ನಾವು ಹೋಗ್ತಾ ಇರೋಂಥ ಬೆಟ್ಟಕ್ಕೆ ಕೋಟೆ ಬೆಟ್ಟ ಅಂತ ನೇಮ್ ಬರೋಕ್ಕೆ ಒಂದು ಪುರಾತನ ಹಿನ್ನೆಲೆ ಇದೆ. ಏನಪ್ಪ ಅಂದರೆ ಈ ಬೆಟ್ಟದ ಮೇಲೆ ಮೊದಲು ಒಂದು ಕೋಟೆ ಇತ್ತಂತೆ. ಸೊ ಈಗಲೂ ಸಹ ಕೋಟೆ ಅವಶೇಷಗಳು ಅಲ್ಲಿ ಸಿಗುತ್ತೆ. ನಿಮಗೆ ದಾರಿಲಿ ಹೋಗಬೇಕಾದ್ರೆ ರೋಡೇನು ಅಷ್ಟೊಂದು ಚೆನ್ನಾಗಿಲ್ಲ, ಒಂಥರ ಆಫ್ ರೋಡ್ ಥರನೇ. ಇದು ಪರವಾಗಿಲ್ಲ, ಈಗ ಹೋಗ್ತಾ ರೋಡ್ ಪರವಾಗಿಲ್ಲ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ನಿಮಗೆ ಫುಲ್ ಆಫ್ ರೋಡ್ ಆಗುತ್ತೆ. ಅಡ್ರೆಸ್ ಕೇಳೋವಂತಂದ್ರು ಅಡ್ರೆಸ್ ಇಲ್ಲ. ಇತ್ತು ಬೋರ್ಡು ಕೋಟೆ ಬೆಟ್ಟ ಅಂತ ಬೋರ್ಡ್ ಅದು ಕಂಪ್ಲೀಟ್ ಆಗಿಲ್ಲ. ಯಾವುದು ಹಳ್ಳ ಥರ ಐತೆ, ಇಳಿತಾ ಇದೀವಿ. ಹೋಯ್ತಾ ಇದೀವಿ. ಫ್ರಂಟ್ ವಿಡಿಯೋ ಮಾಡು, ಸಾಕಾಗಲ್ಲ. ಡೌನು ಫ್ರಂಟ್ ವಿಡಿಯೋ ಮಾಡು. ಗೈಸ್, ಇಲ್ಲಂತೂ ನಿಮಗೆ ಪಿನ್ ಪಾಯಿಂಟ್ ನೆಟ್ವರ್ಕ್ ಸಿಗೋಲ್ಲ. ಸೊ ನೀವು ಏನಾದ್ರು ಮ್ಯಾಪ್ ನೋಡ್ಕೊಂಡು ಬರ್ತೀವಿ ಅಂತಂದರೆ ಮೊದಲನೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಮ್ಯಾಪ್ನ. ಸೊ ಇಲ್ಲಂತೂ ಪಿನ್ ಪಾಯಿಂಟ್ ನೆಟ್ವರ್ಕ್ ಸಿಗೋಲ್ಲ. ಆಮೇಲೆ ಮಿಸ್ ಆಗಿಬಿಡಿ ಒಬ್ರಿಗೊಬ್ರು. ಯಾಕಂದರೆ ನಮ್ಮ ಫ್ರೆಂಡ್ಸು ನಮಗಿಂತ ಮುಂಚೆ ಫಾಸ್ಟಾಗಿ ಹೋಗ್ಬಿಡ್ತಾರೆ, ನಮಗೆ ಸಿಗೋಲ್ಲ. ಪುನಃ ನಾವು ಅವ್ರನ್ನ ಹುಡ್ಕೋದೇ ಆಗುತ್ತೆ. ಸೊ ನಾವು ಆಲ್ರೆಡಿ ಕೋಟೆ ರೋಡ್ಸ್ಗೆ ಎಂಟ್ರಿ ಆದ್ವಿ. ಇಲ್ಲಿ ನೋಡ್ಬೋದು ನೀವು, ಕಾರುಗಳೆಲ್ಲ ನಿಂತಿದೆ. ಯಾಕಂದರೆ ಕಾರು ಮೇಲೆ ಹೋಗಲ್ಲ, ನಮ್ಮದು ಬೈಕ್ ಇಲ್ಲೇ ಸ್ಟಾಪು. ಸೊ ನಾವಿಬ್ಬರು ಡಬಲ್ ಬಂದಿರೋದ್ರಿಂದ ಮುಂದಕ್ಕೆಲ್ಲ ಆಫ್ ರೋಡ್, ಫುಲ್ ಆಫ್ ರೋಡು. ನೋಡಿ ಆಫ್ ರೋಡ್ ಮೇಲಕ್ಕೆ ಎಷ್ಟು ತಪ್ಪ ಐತೆ ಅಪ್ಪು. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ಗಾಯ್ಸ್, ಇಲ್ಲಿ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಬೈಕ್ ಆಗಲ್ಲ, ಅಲ್ಲೇ ಸ್ಟಾಪ್ ಆಗೈತೆ. ಕಾರ್ ಮಾತ್ರ ಮೇಲ್ಕೋಬೋದು. ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಮೇಲಕ್ಕೆ, ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ಸುತ್ತೆ. ಗುರು, ಬೈಕು ಕಷ್ಟ ಸಿಕ್ಕಾಪಟ್ಟೆ. ಅಂದರೆ ಆಫ್ ರೋಡು ಆಯ್ತಾ ಇಲ್ಲ ನೋಡಿ, ಎಲ್ಲ ಕಾರೆಲ್ಲ ಇಲ್ಲೇ ಸ್ಟಾಪ್ ಆಗೈತೆ. ನೋಡಿ, ಒಳ್ಳೆ ಮಗು ಥರ ಪುಟ್ಟ ಹೆಜ್ಜೆ ಇಟ್ಕೊ ಬರ್ತಾವ ನಮ್ಮ ಹುಡುಗ. ಪುಟ್ಟ ಹೆಜ್ಜೆ, ಪುಟಾಣಿ ಹೆಜ್ಜೆ ಅಂತ. ನೋಡಿ ಗೈಸ್, ಎಷ್ಟು ಮೆತ್ತಿ ಬರ್ತಾವನೆ. ಅರ್ಥ ಆಯ್ತು ಅನ್ಸುತ್ತೆ ಗೈಸ್. ಪರ್ಟಿಕ್ಯುಲರ್ ಆಗಿ ಈ ಜಾಗ ಅಂದರೆ ಈ ಅಪ್ಪ ಹತ್ಸ್ಬೇಕಾದ್ರೆ ಹುಷಾರಾಗಿರಿ. ಸೊ ನಮ್ಮದು ದೊಡ್ಡ ಬೈಕ್ಗಳಾಗ್ಬಿಟ್ರೆ ಹತ್ಬಿಡುತ್ತೆ ಬೇಗ. ಆದರೆ ನಮ್ಮದು ಹೋಗಿದ್ದು ನಾವು ಡ್ರೀಮ್ಗೆ ಬೈಕು ಮತ್ತು CD100 ಬಜಾಜ್ ಬೈಕು. ನಾವು ಹೆಂಗೋ ಕಷ್ಟಪಟ್ಟು ಮೇಲೆ ಹತ್ತಿಸ್ವಿ. ನಮ್ಮ ಹುಡುಗ ನೋಡಿ CD100 ಬೈಕಲ್ಲಿ ಹೆಂಗೆ ಹತ್ತಿಸ್ತಾನೆ ಮೇಲ್ಗಡೆ, ಹಂಗೂ ಕಷ್ಟಪಟ್ಟು ಹತ್ಬಿಟ್ಟು ಗಾಡಿ ಮೇಲೆ. ಇನ್ನೇನು ಮೇಲೆ ಹತ್ತಿದ ತಕ್ಷಣ ನಮ್ಮ ಹುಡುಗರಿಗೊಂದು ಸನ್ಮಾನ ಇತ್ತು. ಸೊ ಅವರು ಸಕ್ಸಸ್ಫುಲ್ಲಾಗಿ ಹತ್ತಿಸಿದ್ದಾರೆ ಅಂತ ಅವ್ರಿಗೊಂದು ಖುಷಿಯಾಗಿ ತಂದುಕೊಟ್ಟು ಅವ್ರಿಗೆ ಹುರಿದುಂಬಿಸಿ ಮುಂದೆ ಕರ್ಕೊಂಡು ಹೋದ್ವಿ. ಅದು ಜೀವ ಬಾಯಿ ಬಂದಿತ್ತು, ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಲಿ ಎಲ್ಲೂ ಸ್ಟಾಪ್ ಕೊಡ್ದೆ, ಲಾಸ್ಟ್ಗೆ ಒಂದು ಹೂನಾರ ಒಂದು ಸ್ಯಾಲು. ಫೈನಲಿ ಗಾಯ್ಸ್, ಇನ್ನೇನು ಕೋಟೆ ಬೆಟ್ಟಕ್ಕೆ ಹತ್ರ ಆಗಿದ್ದೀವಿ. ನೋಡ್ತಾ ಇರ್ಬೋದು ನೀವು ಫಾಗ್ನ. ಮುಂದ್ಗಡೆ ಯಾವ ರೇಂಜ್ ಫಾಗ್ ಐತೆ ಅಂತ ರೋಡೇ ಕಾಣಿಸಲ್ಲ. ಸೊ ಹಿಂದ್ಗಡೆ ನೋಡಿ ಯಾವ ಥರ ಇದೆ. ನಮ್ಮ ಹುಡುಗರು ಬತ್ತವರೆ ಕಾಣಿಸ್ತಾನೆ ಇಲ್ಲ. ಮುಂದ್ಗಡೆ ನಿಮಗೆ ಇನ್ನೂ ಮೇಲೆ ಹೋಗ್ತಾ ಕಂಪ್ಲೀಟಾಗಿ ಇನ್ನೂ ಏನೂ ಕಾಣಿಸೋದಿಲ್ಲ. ಯಾಕಂದರೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ 1600 ಕಿಲೋಮೀಟ್ರ್ ಎತ್ತರ ಇದೆ. ಗೈಸ್, ತಿನ್ನೋಕ್ಕೆ ಕುಡಿಯೋಕ್ಕೆ ಮೇಲೆ ಏನೂ ಸಿಕ್ಕಲ್ಲ. ಸೊ ಅಲ್ಲೇನಾದ್ರು ತಿಂಡಿ ಸಿಗುತ್ತೆ ಅಂತ ಹೋಗಬೇಡಿ. ಮೊದಲನೇ ಇಲ್ಲೇ ಪ್ರಿಪೇರ್ ಮಾಡಿಕೊಂಡು ನಿಮ್ಗೆ ಏನು ಬೇಕು ತಿನ್ನೋಕ್ಕೆ ವಾಟರ್ ಬಾಟ್ಲ್ ಎಲ್ಲ ತೊಗೊಂಡೋಗಿ. ಆಮೇಲೆ ಅಲ್ಲಿ ಮ್ಯಾಗಿ ಸಿಗುತ್ತೆ ಅಂತ ಹೋಗ್ಬೇಡಿ, ಮ್ಯಾಗಿನೂ ಸಿಗಲ್ಲ ಅಲ್ಲಿ. ಹಾಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗೆ ಮಾಡಿಬಿಟ್ಟ ಬೇವರ್ಸಿ ನನ್ನ ಮಗ. ಎಸ್ ಬ್ರೋ. ಗೈಸ್, ಫೈನಲಿ ಬಂದ್ವಿ. ಏನಂದರೆ ಮೇಲೆ ಹೋಗ್ತಾ ಗಾಳಿ ಇದಕ್ಕೆ ವೆದರ್ಗೆ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಫೈನಲಿ ಗೈಸ್ ಪ್ಲೇಸ್ನ ರೀಚ್ ಆಗಿದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ. ಬಂದ್ವಿ. ಅಬ್ಬ ಏನು ಫಾಗು ಅಪ್ಪ. ಬೆಟ್ಟ ನೋಡುಗರು ಸಿಕ್ಕಾಪಟ್ಟೆ ಚೆನ್ನಾಗೈತೆ.
अभी बिना चार्ज से ಏ ನನ್ನ ಇನ್ನು ತಿಳಿಸ್ತಾವ गाइस चढ़ी मुक्का ಅಲ್ಲಿ ನಿಲ್ಸ್ಬಿಟ್ಟು ಜ್ವರ ತಪ್ಪಿ ನಡ್ಕ ಬಂದ್ರೆ 2 ಕಿಲೋಮೀಟರ್ ಕೊಡ ನಿಂತಗೋ ಕಥಾ ಆ ಬೆಟ್ಟು ಬೇಡ ಪಪ್ಪು ಹಿಂದಕ್ಕೆ ಸಾಕು ಅವು ಇನ್ನೂ ಬಂದಿಲ್ಲ ನಾವು ನೋಡ್ಕೊಂಡು ಅಲ್ಲಿಗೆ ಹೋಗೋಣ ಬರ್ಲಾವು ಹೌದು ಯಾರು ಹುಡುಗರು ಯಾವ ಹುಡುಗ ಕಾರ್ ನಿಲ್ಸ್ತೀವಲ್ಲ ಯಾವ ಸಿಪ್ ತಗೊಂಡ್ರಿ ಚಿಪ್ ತಗೊಂಡು ಅಲ್ಲೇ ಇಸ್ಬಿಡ್ಬೇಕಾಯ್ತಾ ಎಲ್ಲೋ ಪೆಟ್ನಲ್ಲಿ गाइस कोटी बेटा ओ बंडे बंडे कणकपुर बंडे इदे ಈಶ್ವರನ ತೋಟ ತಪ್ಪುನೆ ಟೈಮ್ಗ ಅದು ಈ ಮಳೆಗಾಲಕ್ಕ ಬಂದು ಬಿಟ್ರೆ ಮಾತ್ರ ಇಲ್ಗ ಹಣ್ಣಿಗಾಯಿ ನೀರ್ಗಾಯಿ ನಂದು ಬೇರೆ ಮಾಡಕ್ಕ ಹೊರದೋಯ್ತು ಈಗ ನನ್ನ ಕೈತ ಕೇಳೋ ಯಾರು ಇಲ್ಲ ಗವಿ ಅದು ಗಾಯ್ಸ್ ಈಗ ಗವಿ ಇದೆ ಒಳಗೆ ಬನ್ನಿ ಈಗ ಒಂಚೂರು ಬೆಚ್ಚಗಾಯ್ತು ಗಾಯ್ಸ್ ನಡ್ರಿ ಮರ್ಯ ಚಪ್ಪ ನೋಡಿ ತೆಗ್ಲಿಯಾ ಚಪ್ರೆ ಅಡ್ವೆಂಚರ್ ಆಗತ್ತವ್ರ ಗಾಯ್ಸ್ ನೋಡಿ ಹಂಗೆ ಆಗೋ ನನ್ನ ಕಡೆ ತೊತ್ತಕ್ಕಾಯ್ತಾ ಇಲ್ಲ ಇದೊಂದೇ ಸ್ಟೋನ್ ಎಷ್ಟು ದೊಡ್ಡದಾಗಾಯ್ತು ನೋಡಿ ಗೈಸ್ ಕೊನೆಗೂ ಫೈನಲಿ ಮೇಲೆ ರೀಚ್ ಆದ್ವಿ. ನಂದೊಂದು ಕಿವಿ ಮಾತು ಏನಪ್ಪ ಅಂದರೆ, ನೀವು ನೇಚರ್ ಲವರ್ ಆಗಿದ್ರಂತೂ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಮಾನ್ಸೂನ್ ಟೈಮಲ್ಲಂತೂ ಈ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಾನು ಸಿಕ್ಕಾಪಟ್ಟೆ ಫಾಗ್ ನೋಡಿದ್ದೆ, ಅಂದರೆ ನಮ್ಮ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಲ್ಲಿ ನೋಡಿದ್ದೆ, ಅದಕ್ಕಿಂತ ಜಾಸ್ತಿ ಇದೆ. ಯಾವ ರೇಂಜ್ಗೆ ಫಾಗ್ ಇದೆ ಅಂದರೆ, ಆ ಗಾಳಿ ಆ ಫಾಗು ನಮ್ಮನ್ನೇ ತಳ್ಳುತ್ತೆ ಆಚೆಗೆ, ಆ ರೇಂಜ್ಗಿದೆ ಇಲ್ಲಿ ಫಾಗು. ಫೈನಲಿ ಅಲ್ಲೊಂದು ದೊಡ್ಡ ಕಲ್ಲಿತ್ತು, ಆ ಕಲ್ಲು ಮೇಲೆ ಹತ್ತಿದ್ದೀವಿ ನೋಡಿ. ಈಗ ನಿಮಗೊಂದು ಜಲಕ್ ತೋರಿಸ್ತೀನಿ. ಸುತ್ತಮುತ್ತ ಏನೂ ಕಾಣಿಸ್ತಿಲ್ಲ, ಕಂಪ್ಲೀಟು ಒಂಥರ ಬ್ಲಾಕ್ ಆಗಿದೆ. ಯಾವುದೋ ಹೇಳ್ತಾರಲ್ಲ, ಅಣ್ಣ ಈ ರೋಡಲ್ಲಿ ಯಾರೋ ಸಿಗರೇಟ್ ಸೇದ್ಬಿಟ್ಟವ್ರೆ ಅಂತಾರಲ್ಲ, ಆ ಥರ ಫಾಗ್ ತುಂಬ್ಕೊಂಡಿದೆ ಗೈಸ್. ನೋಡಿ ಅಪ್ಪಟ್ಟಿರೋದು ಇಲ್ಲ, ಇದನ್ನ ಹೊಡೆದ್ಬಿಟ್ಟು ಜಲ್ಲಿಕಲ್ ಮಾಡಿದ್ರೆ ಫ್ಯಾಮಿಲಿ ಬರಬೇಕಾದ್ರೆ ಗೈಸ್ ಕೇರ್ಫುಲ್ಲಾಗಿ ಬನ್ನಿ, ಮತ್ತು ಗ್ರಿಪ್ ಇರೋ ಶೂಗಳು ಹಾಕಿ ಬನ್ನಿ. ನೇಚರ್ ಪ್ಲೇಸ್ಗಳಲ್ಲಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ನ ಬಿಸಾಕಬೇಡಿ. ನಮ್ಮ ಜರ್ನಿ ಇವತ್ತಿನ ಜರ್ನಿಲಿ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿರೋ ಖುಷಿಗೆ ಒಂದು ಡ್ಯಾನ್ಸ್ ಮಾಡ್ಬಿಡೋಣ. ಫೈನಲಿ ಫ್ರೆಂಡ್ಸ್, ಆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.